ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಒನ್ ಡೇ ಟ್ರಿಪ್ ವಿತ್ ಮೈ ಫ್ರೆಂಡ್ಸ್ನ ಒಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೆ. ಇದು ನನ್ನ ಕಂಟಿನ್ಯೂ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಮಧ್ಯಾಹ್ನ ಹಾಗೆ ಹೋಯಿತು, ನಾವೊಂದು ಜಸ್ಟ್ ಒಂದು ಜಿಪ್ ಲೈನ್ ಮತ್ತು ರ್ಯಾಪ್ಲಿಂಗ್ ಗೇಮ್ ಆಡೋಷ್ಟಿಗೆ. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಾದಮೇಲೆ ನಮಗೆ ಇದ್ದಂತಹ ಗೇಮೇ ಬೋಟಿಂಗ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾನು ಭಾವಿಸಿರಲಿಲ್ಲ ಇಂಥ ಒಂದು ದೊಡ್ಡ ಇದರಲ್ಲಿ ನಾನು ಆಟ ಆಡ್ತೀನಿ ಅಂತಂದರೆ. ನಾರ್ಮಲಿ ಆಗಿ ಒಂದು ಚಿಕ್ಕ ಕೆರೆ ಥರ ಇರುತ್ತೆ ಅಂತ ಭಾವಿಸಿದ್ದೆ. ಬಟ್ ಇದು ನಾನು ಅಂದುಕೊಂಡಿದ್ದಕ್ಕಿಂತ ನಾನು ತುಂಬಾ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು. ಕೆರೆ ಅಂತಾರೋ ಅಥವಾ ಏನೋ ನನಗೆ ಗೊತ್ತಿಲ್ಲ. ಅದು ತಪ್ಪಾಗಿದ್ದರೆ ಅದನ್ನು ಕಮೆಂಟ್ ಮಾಡಿ ಹೇಳ್ಬಿಡಿ. ಸೊ ಎಲ್ಲರೂ ತುಂಬಾ ಖುಷಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ಇದ್ದಿದ್ದೇ ಒಂದು ಮೂರಿಂದ 4 ಬೋಟ್ ಇತ್ತು. ನನ್ನ ಫ್ರೆಂಡ್ಸ್ ಇನ್ನೂ ಒಂದಿಬ್ಬರು ಇದ್ದರು, ಒಬ್ಬರೇ ಇದ್ದಿದ್ರು, ಅವ್ರ ಜೊತೆಗೆ ಇನ್ನೊಬ್ಬರು ಮತ್ತು ಅವರೇ ಹೋಗಬೇಕಾಯಿತು. 9 ಮೆಂಬರ್ಸ್ ಅಲ್ವ ಹೋಗಿದ್ದು. 4 ಬೋಟ್ ಇದ್ದಿದ್ದರಿಂದ 4 ಬೋಟಲ್ಲಿ ಇಬ್ಬಿಬ್ಬರು ಹೋದ್ವಿ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇದೇನು ಅಂತಾರಲ್ವ ದೋಣಿಗೆ ಏನು ಕೋಲು, ಬಟ್ ಎಷ್ಟು ವೆಯ್ಟ್ ಇತ್ತು ಅಂದರೆ ಎಲ್ಲರಿಗೂ ಒಂದು ವೆಯ್ಟ್ ಇರುವಂಥದ್ದು ನಾರ್ಮಲಿ ಆಗಿರುವಂಥದ್ದು ಕೊಟ್ಟಿದ್ರು. ನಮಗೆ ಇಬ್ಬರಿಗೂ ಕಬ್ಬಿಣವಿತ್ತದೇನು ಕಟ್ಟಿಗೆ ಇರೋ ಮಿಕ್ಸಪ್ ಇರೋದು ಕೊಟ್ಟಿದ್ರು. ಇಬ್ಬರಿಗೂ ತಳ್ಳಿಕ್ಕೆ ಆಗ್ತಿರ್ಲಿಲ್ಲ. ನಾವು ಒಂಥರ ಸಾಂಗ್ ಹೇಳ್ಕೊಂಡು ಜೋರಾಗಿ ಐಸ ಐಸ ಅಂದ್ಕೊಂಡು ಎಲ್ಲನೂ ಮಾಡ್ತಾ ಬೋಟಿಂಗ್ ಮಾಡ್ತಾಯಿದ್ವಿ. ಒಂಥರ ಖುಷಿ. ಆ ಒಂದು ನೀರು ನೋಡಿ ಆ ಬೋಟಿಂಗಲ್ಲಿ ನಾವು ಮಧ್ಯದಲ್ಲಿ ಇದ್ದಾಗ ಒಂಥರ ತುಂಬ ಖುಷಿ ಆಗ್ತಿತ್ತು. ಎಲ್ಲರೂ ಫಸ್ಟಿಗೆ ಹೋದರು. ನಾನು ಫಸ್ಟ್ ಅವ್ರು ಹೋಗಲಿ ಆಮೇಲೆ ನೆಕ್ಸ್ಟ್ ನಾವು ಹೋಗೋಣ ಅಂದ್ಕೊಂಡ್ವಿ. ಯಾರು ಭಯ ಇಲ್ಲದೆ ಆರಾಮ್ಸೆ ಹೋಗ್ತಾಯಿದ್ರು. ನಾವು ಅವ್ರ ಜೊತೆಗೆ ತುಂಬಾ ಚೆನ್ನಾಗಿ ಇದನ್ನು ಮಾಡ್ತಾಯಿದ್ವಿ. ಅವ್ರ ಹತ್ರ ಬಂದರೆ ಸಾಕು ನೀರು ಉಗ್ತಾಯಿದ್ರು, ಅವ್ರು ನಮಗೆ ನೀರು ಉಗ್ತಾಯಿದ್ರು. ಅಂದರೆ ತುಂಬಾ ಖುಷಿಯಾದಂಥ ಕ್ಷಣಗಳು ಅಂತ ಹೇಳ್ಬೋದು. ನಾನು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಲ್ಲ ಅಂತ ತುಂಬ ಖುಷಿ ಆಗ್ತಿದೆ. ಈ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗಿರೋದು ವೆಂಕಟೇಶ್ ಅಣ್ಣ ಅವ್ರಿಗೆ. ಯಾಕಂದರೆ ಅವರೇ ಈ ಒಂದು ವಿಡಿಯೋನ ಮೊಬೈಲಲ್ಲಿ ಮಾಡಿಕೊಂಡ್ರು. ನಾನು ಮೊಬೈಲೆಲ್ಲ ಅಲ್ಲೇ ಇಟ್ಟು ಬಂದಿದ್ದೆ. ನಾನು ಅದು ಫೋನ್ ಚಾರ್ಜ್ ಇರಲಿಲ್ಲ ಅಂದ್ಕೊಂಡು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು ಬೋಟಿಂಗ್ ಇದೇ ಫಸ್ಟ್ ಟೈಮ್ ನಾನು ಬೋಟಿಂಗ್ ಮಾಡಿದ್ದು. ಮಿನಿಮಮ್ ಒಂದು 10 to 15 ಮಿನಿಟ್ಸ್ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರನ್ನೇ ಯಾರ್ಯಾರು ಫಸ್ಟ್ ಹೋಗಿದ್ದು ಅವ್ರನ್ನೆಲ್ಲನೂ ಕರೆಸ್ತಾ ಹೋದರು. ನಾವಿಬ್ಬರು ಸುತ್ತಾನೆ ಇದ್ವಿ. ನಾನು ನನ್ನ ಜೊತೆಗಿದ್ದಿದ್ದು ಸುಮಿತ್ರಾ ಅಂತ. ನಾವಿಬ್ಬರು ಸೇರಿಕೊಂಡು ಆ ಕಡೆ ಹೋಗೋಣ, ನಮ್ಮನ್ನು ಕರೀತಾರೆ ಅಂದ್ಕೊಂಡು ನಾವು ಆ ಕಡೆ ಈ ಕಡೆ ಹೋಗ್ತಾನೆ ಇದ್ವಿ. ಫೈನಲ್ ಆಗಿ ಗೊತ್ತಲ್ವಾ, ಎಷ್ಟೇ ಆದ್ರೂ ಒಂದು 2 ನಿಮಿಷ ಆಗಿರ್ಬೋದು, ಒಂದು 3 ನಿಮಿಷ ನಮಗೇನಾದರೂ ಬಿಡ್ಬೋದು. ಫೈನಲಾಗಿ ಅವ್ರು ನಮ್ಮನ್ನ ಕರ್ಸ್ಕೊತಾರೆ. ಬಟ್ ಇನ್ನೊಂದೇನೆಂದರೆ ಈ ಒಂದು 30 ಅಡಿ ಆಳ ಇತ್ತು ಅಂತ ಹೇಳಿದರು. ನಮಗೆ ಸಿಕ್ಕಾಪಟ್ಟೆ ಭಯ. ಶೈಲಜಾ, ಕೀರ್ತನ ಅಂತ ಅವರೆಲ್ಲ ಏನಿದು ಇಷ್ಟು ಆಳನ ನಾವು ಹೆಂಗೆ ಬಿದ್ದೋಗ್ಬಿಟ್ರೆ ಏನು ಮಾಡೋದು ಅಂತಂದ್ರೆ, ಬಿದ್ದಿದ್ರೆ ನಾವು ಕರ್ಕೊಂಬರ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಹಾಗಾಗಿ ಜಾಕೆಟ್ ಬೇರೆ ಹಾಕ್ಕೊಂಡಿದ್ವಲ್ಲ. ಫೈನಲಾಗಿ ಬೋಟಿಂಗ್ ಗೇಮ್ ಕೂಡ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಹೋಗಿದ್ದ ಗೇಮೇ ನಾವು ಸ್ವಿಮ್ಮಿಂಗ್. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದ್ರ ಜೊತೆಗೆ ನೋಡ್ತಾ ನಾನಿಂದು ಸಿಕ್ಕಾಪಟ್ಟೆ ನಗ್ತಾ ಇದ್ದೆ. ಯಾಕಂದರೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಫ್ರೆಂಡ್ ಇನ್ನೊಬ್ಬರು ಅನು ಅಂತ ಅವ್ರನ್ನ ಬೆಳೆಸ್ಬಿಟ್ರು. ಅವಳಂತೂ ಒದ್ದಾಡೋಗ್ಬಿಟ್ಲು ಸ್ವಿಮ್ಮಿಂಗ್ ಇದರಲ್ಲಿ, ನೀರಲ್ಲಿ. ಅವಳಿಗೆ ಮೂಗಲ್ಲಿ ಬಾಯೆಲ್ಲ ನೀರು ಹೋಗ್ಬಿಡ್ತು. ಆಮೇಲೆ ಎದ್ದು ಬಂದು ಮತ್ತೆ ಬರ್ತಿದ್ವಿ. ಇಲ್ಲ ನಾನು ನಿಮ್ಮ ಜೊತೆಗೆ ಆರಬೇಕು ಅಂತ ಮತ್ತೆ ರಿಟರ್ನ್ ಅವಳು ನಮ್ಮ ಜೊತೆಗೆ ಬಂದಳು. ಆವಾಗ ಯಾರಿಗೇನಾಗಲಿ ನನಗಾಯಿತು. ಯಾಕಂದರೆ ಮೂಗಲ್ಲಿ, ಕಣ್ಣಲ್ಲಿ, ಕಿವಿಲೆಲ್ಲ ನೀರು ಹೋಗ್ಬಿಟ್ಟು ಎಷ್ಟು ಒದ್ದಾಡ್ಬಿಟ್ಟೆ ಅಂದರೆ, ಅದು ಎಷ್ಟೋ ಜನ ಈಗ ನೀರಲ್ಲಿ ಅಥವಾ ಎಲ್ಲೋ ನದಿಲಿ, ಸಮುದ್ರದಲ್ಲಿ ಈ ಥರ ಕೊಚ್ಕೊಂಡೋದ್ರು, ಸಾವಾಯಿತು ಅಂತಂದಾಗ ಎಷ್ಟು ಇದಾಗುತ್ತಲ್ವ. ಬಟ್ ಕಣ್ಣಾರೆ ನೋಡಿದಂಥದ್ದು ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಸುಮ್ಮನೆ ಹೇಳ್ಬೋದು ನೀರು ಆರಾಮಾಗಿ ಈಜ್ಕೊಂಬರ್ಬೋದು ಹಾಗೆ ಹೀಗೆ ಅಂತ, ಬಟ್ ನೆವರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದಾದಮೇಲೆ ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಕೀರ್ತನ ಅಂತ. ಸೊ ಅವ್ರಿಗೂ ನೋಡ್ತಾ ಇರ್ಬೋದು ಅಭಿಷೇಕ ಥರ ಮಾಡ್ತಾಯಿದ್ವಿ. ಅವೆಲ್ಲರೂ ಥ್ಯಾಂಕ್ಸ್ ಹೇಳ್ತಾಯಿದ್ರು. ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಒಂದೇನೋ ಟ್ರಿಪ್ ಹೋಗ್ತೀವಿ ಅಥವಾ ಏನೋ ಔಟ್ಸೈಡ್ ಫ್ರೆಂಡ್ಸ್ ಜೊತೆಗೆ ಹೋಗ್ತೀವಿ ಅಂತ ಅಂದಾಗ ಮೇನಾಗಿ ಒಬ್ಬರು ಪ್ಲ್ಯಾನ್ ಮಾಡೋರು ಇರಲೇಬೇಕಾಗುತ್ತೆ. ಯಾಕಂದರೆ ಅವರೆಲ್ಲ ಗೈಡ್ ಮಾಡ್ತಿರ್ತಾರೆ. ಈ ದಿನ ಹೋಗೋಣ ಅಥವಾ ಎಲ್ಲರಿಗೂ ಫ್ರೀ ಇರೋ ಟೈಮಲ್ಲಿ ಹೋಗೋಣ, ಸಂಡೇ ಹೋಗೋಣ ಅಥವಾ ವೀಕ್ ಆಫಲ್ಲಿ ಹೋಗೋಣ, ವೀಕೆಂಡಲ್ಲಿ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅವರಿಂದಲೇ ನಾವೆಲ್ಲರೂ ಬಂದು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತಂದು. ಮತ್ತೆ ಒಂದು ಚಾನ್ಸ್ ಸಿಗಲ್ಲ, ಗೊತ್ತಿಲ್ಲ. 1.5 ವರ್ಷ ಆದಮೇಲೆ ಎಲ್ಲರೂ ಸೇರಿಕೊಂಡು ಮೊದಲನೇ ಬಾರಿಗೆ ಈ ಒಂದು ರೆಸಾರ್ಟ್ಗೆ ಬಂದಿದ್ದು. ನಾವು ಮಾರ್ನಿಂಗಿಂದ ಆಡಿದ್ದ ಗೇಮಲ್ಲಿ ಈ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ದು ಅಂತ ಹೇಳ್ಬೋದು. ಇದಾದಮೇಲೆ ನಮ್ಮ
ಕೊನೆಯ ಒಂದು ಗೇಮ್ ಅಂದರೆ ರೈನ್ ಡ್ಯಾನ್ಸು. ಗೊತ್ತಲ್ವ, ಅದೊಂಥರ ಗೇಮ್ ಅಲ್ಲ, ಒಂಥರ ಸಖತ್ತಾಗಿ ಎಂಜಾಯ್ ಮಾಡುವಂಥ ಒಂದು ರೈನ್ ಡ್ಯಾನ್ಸ್ ಆಗಿತ್ತು. ಸಖತ್ತಾಗಿ ಡ್ಯಾನ್ಸ್ ಮಾಡಿದರು ಎಲ್ಲರೂ. ಬಟ್ ನಾನು ಸ್ವಲ್ಪ ಕಡಿಮೆ, ಯಾಕಂದರೆ ಮೇಲಿಂದ ನೀರು ತಲೆ ಮೇಲೆ ಫೋರ್ಸ್ಫುಲಿಯಾಗಿ ಬೀಳ್ತಾ ಇದ್ದಾಗ ನನಗೆ ಸ್ವಲ್ಪ ಅದು ಹೆಡ್ಏಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಕೋಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಹಾಗಾಗಿ ನಾನು ಹೋಗ್ತಾ ಇದ್ದೆ, ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬಂದು ಕೂತ್ಕೊತಿದ್ದೆ. ಒಂದು 5 ನಿಮಿಷ ಮತ್ತೆ ಕರಿತಾಯಿದ್ರು, ಮತ್ತೆ ಹೋಗ್ತಾಯಿದ್ದೆ. ಬಟ್ ಗೇಮ್ ಏನೋ ಸೂಪರ್ ಆಗಿತ್ತು. ಬಟ್ ನನಗೆ ಲಿಟ್ರಲಿ ಅಷ್ಟೇನು ಇಷ್ಟ ಆಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಪರ್ಸ್ನಲಿ ನಮಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗೇ ಇರುತ್ತೆ ಅಲ್ವಾ. ಸೊ ಅದರಲ್ಲೂ ಡ್ಯಾನ್ಸು, ಸಾಂಗು ಕೇಳಬೇಕಾ, ಸಾಂಗ್ ಬಂತು ಅಂದರೆ ಸಾಕು DJ ಥರ ಬರುತ್ತೆ. ಹಾಗಾಗಿ ಹೋಗ್ತಾಯಿದ್ದೆ, ಮತ್ತೆ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ತಾ ಇರೋ ಉಳಿದಿರೋ ಫ್ರೆಂಡ್ಸ್ಗಳೆಲ್ಲ ಎಷ್ಟು ಖುಷಿಯಾಗಿ, ಎಷ್ಟು ಸಖತ್ತಾಗಿ ಮಾಡ್ತಾಯಿದ್ರು ಅಂದರೆ ಎಲ್ಲರೂ ವರ್ಕರ್ಸೇ. ಸೊ ಅವರು ಒಂದು ಬಿಸಿ ಶೆಡ್ಯೂಲ್ ಇರುತ್ತೆ. ಸೊ ಅದರಲ್ಲೇ ಅವರು ಟೈಮ್ ಮಾಡಿಕೊಂಡು ಈ ಒಂದು ದಿನನ ಎಲ್ಲರ ಜೊತೆಗೆ ಕಳೆದಿರೋವಂಥದ್ದು ಇನ್ನೂ ಖುಷಿ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಿಟ್ಟೆ ಖುಷಿಯಾಗೋಯಿತು. ಏಕೆಂದರೆ ಗೊತ್ತಿರೋ, ನಾನು ಫಸ್ಟು ವ್ಲಾಗಲ್ಲೇ ಹಾಕಿದ್ದೀನಿ ಯಾವ ಥರ ನಾನು ಮುಂಚೆಯಿಂದ ನಾನು ಅಷ್ಟಾಗಿ ಎಲ್ಲೂ ಹೋಗ್ತಿರಲಿಲ್ಲ. ಫಸ್ಟ್ ಟೈಮ್ ಇವ್ರ ಜೊತೆಗೆ ಬಂದಿದ್ದು ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಬಟ್ ಎಲ್ಲರೂ ಅಷ್ಟೇ ಖುಷಿಯಿಂದನೇ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿಂದನೇ ತುಂಬಾ ಚೆನ್ನಾಗಿ ಈ ಒಂದು ದಿನ ಕಳೆದ್ವಿ ಅಂತಂದರೆ ನಾನು ಪದೇ ಹೇಳ್ತಿದ್ದೀನಿ. ಅಂದರೆ ನನಗೊಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ ಜೊತೆಗೆ. ಅಂದರೆ ಮುಂಚೆ ಎಲ್ಲ ಮಾಡಿದ್ವಿ ಮಾಸ್ಟರ್ಸ್ ಡಿಗ್ರಿ ಫ್ರೆಂಡ್ ಜೊತೆಗೆ, ಅಂದರೆ ಇದೇ ಫಸ್ಟ್ ಟೈಮ್. ಹಾಗಾಗಿ ನಾನು ಈ ಒಂದು ಕ್ಷಣನ ತುಂಬ ಮೆಮೋರಿಯಬಲ್ ಆಗಿ ಇಟ್ಕೊಂಡಿರ್ತೀನಿ. ಅಷ್ಟೇ ಖುಷಿ ಕೂಡ ಇರುತ್ತೆ, ಲೈಫ್ ಟೈಮ್ ಅಂತ ಹೇಳ್ಬೋದು. ಬೇಜಾರಾದಾಗ ಈ ವಿಡಿಯೋ ಕೂಡ ತೆಗೆದು ನೋಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ರೆಸಾರ್ಟ್ ಅಂತಂದು. ಇಲ್ಲಿ ಸ್ಟೇ ಕೂಡ ಇದೆ. ಬಟ್ ನಮಗೆ ಗೊತ್ತಲ್ವ, ಅಷ್ಟೆಲ್ಲ ಮನೇಲಿ ಬಿಡೋದಿಲ್ಲ. ಯಾರ ಪೇರೆಂಟ್ಸ್ ಆದರೂ ಅಷ್ಟೇ, ಹಸ್ಬೆಂಡ್ ಆದರೂ ಅಷ್ಟೇ, ಯಾರೂ ಬಿಡೋಕ್ಕೆ ಆಗಲ್ಲ. ಫ್ಯಾಮಿಲಿ ಜೊತೆಗೆ ಬಂದಾಗ ಏನೋ ಒಂದೇ ಉಳ್ಕೋಬೋದು. ಸೊ ತುಂಬಾ ಚೆನ್ನಾಗಿತ್ತು ಒಳಗಡೆ ಎಲ್ಲ, ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಾವು ಇದಕ್ಕಿಂತ ಮುಂಚೆ ನಾವು ಬೇರೆ ರೆಸಾರ್ಟ್ನ ಬುಕ್ ಮಾಡಿದ್ದು. ಬಟ್ ಆ ರೆಸಾರ್ಟ್ ಬುಕ್ ಮಾಡಿದ್ರೆ ಇಷ್ಟೊಂದು ಎಂಜಾಯ್ ಮಾಡ್ತಿದ್ವಿ ಅಂತಂದು ನನಗೇನೋ ಅನಿಸಲ್ಲ. ನೋಡ್ತಿರ್ಬೋದು ಬುದ್ಧ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ನೋಡಿದ ತಕ್ಷಣ ಒಂಥರ ತುಂಬ ಖುಷಿ ಆಯಿತು. ಹಾಗಾಗಿ ಆ ಒಂದು ವಿಡಿಯೋನ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಬಟ್ ಯಾವ ಕಡೆ ಹೋದರೆ ಯಾವ ಕಡೆ ಬರ್ತೀವಿ ಅನ್ನೋದು ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದ್ದು. ಹಾಗೆ ಫ್ರೆಂಡ್ ಜೊತೆಗೆ ಹೋಗ್ತಾಯಿದ್ದೆ. ಎಷ್ಟೊಂದು ಗೇಮ್ಸ್ ಇದೆ ಇಲ್ಲಿ. ಬಟ್ ಕೆಲವೊಂದು ಗೇಮ್ಸಲ್ಲಿ ಪೇಯ್ಡ್ ಇದೆ, ಇನ್ನೊಂದು ನಾವು ಇಷ್ಟು ಅಮೌಂಟ್ ಕೊಟ್ಟು ಬಂದಿರ್ತೀವಿ ಅಂತ ಇರುತ್ತೆ ಅಲ್ವ. ಸೊ ನಮಗೆ ಎಷ್ಟು ಸಾಧ್ಯನ ಪೇಯ್ಡ್ ಮಾಡಿ ಮತ್ತೇನು ಆಡಲಿಲ್ಲ. ಯಾವುದು ಫ್ರೀ ಆಗಿರುತ್ತೋ ಅದನ್ನ ಆಡಿಬಿಟ್ಟು, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇತ್ತು, ಬಜ್ಜಿ ಇತ್ತು, ಟೀ ಇತ್ತು, ಕಾಫಿ ಇತ್ತು. ನಮಗೆ ಇಷ್ಟ ಆಗಿದ್ದನ್ನು ನಾವು ಟೀ ಆರ್ ಕಾಫಿ ಕುಡ್ಕೊಂಡು ಫೈನಲ್ ಆಗಿ ಒಂದು 5 ನಿಮಿಷ ಕುತ್ಕೊಂಡು ಮಾತಾಡಿ, ಸೊ ಸುಸ್ತಾಗೋಗ್ಬಿಟ್ಟಿತ್ತು ಎಲ್ಲ ಗೇಮ್ ಆಡೋ ಅಷ್ಟಿಗೆ. ಈಗ ಆಲ್ಮೋಸ್ಟ್ 6 ಗಂಟೆ ಆಗೇ ಹೋಯಿತು. ಇನ್ನೊಂದೇನಪ್ಪ ಅಂದರೆ ಈ ಒಂದು ರೆಸಾರ್ಟು ಫೋಟೋ ಶೂಟ್ಗೂ ಸೂಟೇಬಲ್ ಅಂತಲೇ ಹೇಳ್ಬೋದು. ಒಂದು 2-3 ಕಪಲ್ಸ್ ಫೋಟೋ ಶೂಟ್ ಕೂಡ ಮಾಡಿಸ್ತಾಯಿದ್ರು. ನನಗೂ ಅನ್ನಿಸ್ತಾ ಇತ್ತು, ಅವರು ಪ್ರೆಗ್ನೆನ್ಸಿ ಇರೋದ್ರಿಂದ. ಸೊ ನನಗೂ ಅನ್ನಿಸ್ತಿತ್ತು ಫ್ಯೂಚರಲ್ಲಿ ನಾನು ನನ್ನ ಹಸ್ಬೆಂಡ್ ಜೊತೆಗೆ ಈ ಥರನೇ ಬಂದು ಇಂಥ ರೆಸಾರ್ಟ್ಗಳಲ್ಲೇ ಫೋಟೋ ಶೂಟ್ ಮಾಡಬೇಕು ಅಂತಲೂ ಕೂಡ ಅನ್ನಿಸ್ತು. ಸೊ ಫೈನಲ್ ಆಗಿ ಎಲ್ಲರೂ ಒಂದೊಂದು ಫೋಟೋಸ್ಗಳನ್ನ ಒಳ್ಳೊಳ್ಳೆ ಪ್ಲೇಸಸ್ ಇರೋದ್ರಿಂದ ಫೋಟೋಸ್ಗಳು ತಗೊಳ್ತಾಯಿದ್ರು. ನಾವು ಕೂಡ ಫೋಟೋಸ್ ವಿತ್ ವಿಡಿಯೋ ಮಾಡಿಕೊಂಡೆ. ಫೈನಲ್ ಆಗಿ ಆಟೋ ಮಾರ್ನಿಂಗೇ ನಾವು ಬಂದ್ವಲ್ಲ, ಆಟೋ ನಂಬರ್ ಕೂಡ ಇಸ್ಕೊಂಡಿದ್ವಿ. ಅಣ್ಣ ಅವರು ತೊಗೊಂಡಿದ್ರು. ರಿಟರ್ನ್ ಅವ್ರಿಗೆ ಕಾಲ್ ಮಾಡಿದ್ವಿ, ಅವರು ಕೂಡ ಕರೆಕ್ಟ್ ಟೈಮಿಗೆ ಬಂದರು. ನಾವು ಹತ್ಕೊಂಡು ಒಂದು 5 ಜನ ಹೋದ್ವಿ. ಇನ್ನೂ ಇಬ್ಬರು ಅವ್ರು ಬೈಕ್ ತಂದಿದ್ರು. ಬೈಕಲ್ಲೇ ಅವ್ರವರು ಇನ್ನಿಬ್ಬರು ಅವ್ರಿಗೆ ಮನೆಗೆ ಹತ್ರ ಆಗೋರು ಅವ್ರ ಜೊತೆಗೆ ಹೋದರು. ಸೊ ಫೈನಲ್ ಆಗಿ ನಾವು ಆಟೋ ಹೊತ್ಕೊಂಡು ಹೋದ್ಮೇಲೆ ಅಲ್ಲೊಂದು ಮಾತುಕತೆ, ಒಂದಿಷ್ಟು ಹೇಗೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಇವತ್ತಿನ ದಿನ ಅಂತೆಲ್ಲ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬಂದರು, ನನಗೆ ಫಸ್ಟೇ ಕೇಳಿದರು. ತುಂಬ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು, ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಇತ್ತು ಅಂತ ನಾನು ಅವ್ರ ಹತ್ರ ಶೇರ್ ಮಾಡಿದೆ. ಒಂಥರ ಫೀಡ್ಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಆಟೋ ಹೊತ್ಕೊಂಡು ರಾಮನಗರ ಬಸ್ ಸ್ಟಾಪ್ಗೆ ರೀಚ್ ಆದ್ವಿ. ಬಸ್ಸಿಗೆ ಕೂಡ ಒಂದು 15-20 ಮಿನಿಟ್ಸ್ ವೇಟ್ ಕೂಡ ಮಾಡಿದ್ವಿ. ಬಸ್ ಕೂಡ ಬಂತು. ಅದ್ರ ಜೊತೆಗೆ ಒಂದಿಷ್ಟು ಫೋಟೋ ವೀಡಿಯೋಸ್ ತಕ್ಕೊಂಡು ಸೀದಾ ಬಸ್ ಹತ್ಕೊಂಡು ಬೆಂಗಳೂರು ಕಡೆ ರೀಚ್ ಆದ್ವಿ. ಸೊ ಇದಾಗಿತ್ತು ನನ್ನ ಸ್ನೇಹಿತರ ಜೊತೆ 1 ಡೇ ಟ್ರಿಪ್ ವಿತ್ ಮೈ ಫ್ರೆಂಡ್ಸ್ನ ಒಂದು ವ್ಲಾಗ್. ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.